ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಖಾಸಗಿ ಶಾಲೆಗಳ ಧನದಾಹಕ್ಕೆ ಮುಕ್ತ ಬಾಲಕಿ ಬಲಿಯಾಗಿದ್ದಾಳೆ. ಪಂಜಾಬ್ನ ಅಮೃತಸರದಲ್ಲಿ ಅಮಾನವೀಯವಾದ ದುರಂತ ನಡೆದಿದೆ. ಫೀಸ್ ಕಾಟ ತಾಳಲಾರದೆ 17 ವರ್ಷದ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅಮೃತಸರದಲ್ಲಿರುವ ಮನೆಯಲ್ಲಿ ವಿಷ ಸೇವಿಸಿ ಆ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 20,000 ರೂಪಾಯಿ ಬಾಕಿ ವಸೂಲಿಗೆ ಆ ಶಾಲೆ ಆಕೆಗೆ ಕಿರುಕುಳವನ್ನ ಕೊಟ್ಟಿದೆ. ಬಾಕಿ ಶುಲ್ಕ ಕಟ್ಟುವಂತೆ ಪ್ರಿನ್ಸಿಪಾಲ್ ಎಲ್ಲರೆದುರೇ ಆಕೆಯನ್ನ ನಿಂದಿಸಿದ್ದಾರೆ. ಬಳಿಕ ಪ್ರಿನ್ಸಿಪಾಲ್ ತನ್ನ ಪ್ರತ್ಯೇಕವಾಗಿ ಕೊಠಡಿಗೆ ಕರೆದೊಯ್ದಿದ್ದ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು. ಅದಷ್ಟೇ ಅಲ್ಲದೆ ಶಾಲೆಯ ಗ್ರೂಪ್ನಿಂದ ವಿದ್ಯಾರ್ಥಿನಿಯನ್ನ ತೆಗೆದಿರುವ ಆರೋಪ ಕೂಡ ಕೇಳಿ ಬಂದಿದೆ. ಶಿಕ್ಷಕರು ಪ್ರಾಂಶುಪಾಲರ ನಿಂದನೆಗೆ ಬೇಸತ್ತು ಆ ಬಾಲಕಿ ಬೇಸತ್ತು ಹೋಗಿದ್ಲು. ಇನ್ನು ಪೋಷಕರು ಇಲ್ಲದ ಹೊತ್ತಿನಲ್ಲಿ ಮನೆಯಲ್ಲಿಗೆ ವಿಷ ಕುಡಿದಿದ್ದಾಳೆ ಬಾಲಕಿ. ಸದ್ಯ ಶಾಲೆ ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ವಿದ್ಯಾರ್ಥಿನಿಯನ್ನ ಆ ಶಾಲೆಯಿಂದ ತೆಗೆದಿದ್ದಾರೆ. 20,000 ಫೀಸ್ ಕಟ್ಟದೇ ಇದ್ದಕ್ಕೆ ಪ್ರಾಂಶುಪಾಲರು ಆಕೆಯ ಮೇಲೆ ಸಿಕ್ಕಾಪಟ್ಟೆ ಬೈದಿರುವಂತದ್ದು. ಇನ್ನು ಸದ್ಯ ಶಾಲೆ ಹಾಗೂ ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಖಾಸಗಿ ಶಾಲೆಗಳ ಧನದಾಹಕ್ಕೆ ಆ ಮುಗ್ಧ ಬಾಲಕಿ ಬಲಿಯಾಗಿರುವಂತದ್ದು. ಈ ಘಟನೆ ಅಮೃತಸರದಲ್ಲಿ ನಡೆದಿದೆ. ಇನ್ನು ಫೀಸ್ ಕಾಟ ತಾಳಲಾರದೆ 17 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಅಮೃತಸರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಶಿಕ್ಷಕರು ಪ್ರಾಂಶುಪಾಲರ ನಿಂದನೆಗೆ ತಾಳಲಾರದೆ ಈಕೆ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ವಿಷ ಕುಡಿದಿದ್ದಾಳೆ. ಫೀಸ್ ಕಾಟ ತಾಳಲಾರದೆ 17 ವರ್ಷದ ಬಾಲಕಿ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ವಿಷ ಕುಡಿದಿದ್ದಾಳೆ. ಇನ್ನು ಈಗಾಗಲೇ ಶಿಕ್ಷಕರು ಹಾಗೂ ಪ್ರಾಂಶುಪಾಲರ ನಿಂದನೆಗೆ ಆ ಬಾಲಕಿ ಬೇಸತ್ತು ಹೋಗಿದ್ಲು. 20,000 ಫೀಸ್ ಅನ್ನ ಕಟ್ಟದೇ ಇದ್ದಿದ್ದಕ್ಕೆ ಆ ಶಾಲೆಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಆಕೆಗೆ ನಿಂದನೆಯನ್ನ ಮಾಡಿದ್ದಾರೆ. ನಿಂದನೆಯನ್ನ ಮಾಡಿದ್ದಷ್ಟೇ ಅಲ್ಲದೆ ಪ್ರಾಂಶುಪಾಲರು ಸಪರೇಟ್ ಆಗಿ ಕೊಠಡಿಗೆ ಕರ್ಕೊಂಡೋಗಿ ಆಕೆಗೆ ಬೈದಿರುವಂಥದ್ದು. ಇನ್ನು ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ನೋಡಿಕೊಂಡು ಆಕೆ ವಿಷವನ್ನ ಕುಡಿದಿದ್ದಾಳೆ. ಇನ್ನು ನೋಡಿ, ಈ ಖಾಸಗಿ ಶಾಲೆಯವರ ಧನದಾಹ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ನೋಡ್ತಾ ಇರಬಹುದು 17 ವರ್ಷದ ಬಾಲಕಿ ವಿಷ ಕುಡಿದು ಸಾವನ್ನಪ್ಪಿದ್ದಾಳೆ. ಇನ್ನು ಖಾಸಗಿ ಶಾಲೆಯ ಧನದಾಹ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. 20,000ಕ್ಕಾಗಿ ಆಕೆಯ ಮೇಲೆ ಸಿಕ್ಕಾಪಟ್ಟೆ ಆ ಶಾಲೆಯ ಪ್ರಾಂಶುಪಾಲರಾಗಿರಲಿ ಶಾಲೆಯ ಶಿಕ್ಷಕರಾಗಿರಲಿ ನಿಂದನೆಯನ್ನ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಅಂಕಿತ, ಇವತ್ತಿನ ದಿನಗಳಲ್ಲಿ ಏನು ಪೋಷಕರಿಗೆ ಒಂದು ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದು ಅದು ಮಕ್ಕಳ ಸ್ಕೂಲ್ ಫೀಸು. ಖಾಸಗಿ ಶಾಲೆಯ ಒಂದು ಆಡಳಿತ ಮಂಡಳಿ ನಿಗದಿ ಮಾಡ್ತಕ್ಕಂಥ ಒಂದು ಫೀಸ್ ಏನಿರುತ್ತೆ ಅದನ್ನು ಸರಿಯಾಗಿ ಪಾವತಿ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸಮಸ್ಯೆಗಳು. ಏನೇ ಮಾಡ್ಬೋದು, ಮಕ್ಕಳನ್ನು ಓದಿಸೋದು ತುಂಬ ಕಷ್ಟ ಅಂತಕ್ಕಂಥದ್ದು. ಆದರೆ ಅಮೃತಸರದಲ್ಲ ಒಂದು ಖಾಸಗಿ ಶಾಲೆ ಏನು ಧನದಾಹಕ್ಕೆ ಅಲ್ಲಿನ ಒಬ್ಬ 17ನೇ ವಯಸ್ಸಿನ ಒಬ್ಬ ವಿದ್ಯಾರ್ಥಿನಿ ಏನು ಮನೆಯಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಶಾಲೆಗೆ ಪಾವತಿ ಮಾಡಬೇಕಾಗಿದ್ದಂಥ 20,000 ರೂಪಾಯಿ ಶುಲ್ಕವನ್ನು ಬಾಕಿ ಉಳಿಸ್ಕೊಂಡಿದ್ರು. ಆ ಬಾಕಿ ಉಳಿಸ್ಕೊಂಡಿದ್ದಂಥ 20,000 ಶುಲ್ಕವನ್ನು ಪಾವತಿ ಮಾಡುವ ಸಂಬಂಧಪಟ್ಟಂತೆ ಏನು ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಅವರ ಪೋಷಕರಿಗೆ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಆ ವಿದ್ಯಾರ್ಥಿನಿಯನ್ನು ಶಾಲಾ ಕೊಠಡಿಯಲ್ಲಿ ನಿಲ್ಲಿಸಿ ತನ್ನ ಸಹಪಾಠಿಗಳ ಮುಂದೆಯೇ ಒಂದು ನಿಂದನೆ ಮಾಡಿರ್ತಾರೆ. ನೀನು ಫೀಸ್ ಕಟ್ಟಿಲ್ಲ, 20,000 ಬಾಕಿ ಇದೆ, ಅದನ್ನು ಕಟ್ಟಬೇಕು, ಇಲ್ಲ ಅಂತಂದರೆ ನಾಳೆಯಿಂದ ಶಾಲೆಗೆ ಸೇರಿಸೋದಿಲ್ಲ ಅನ್ನೋ ರೀತಿಯಾಗಿ ನಿಂದನೆಯನ್ನು ಸಹ ಮಾಡಿರ್ತಾರೆ. ಕೇವಲ ಕೊಠಡಿ ಹಾಲ್ನಲ್ಲಿ ಅಂದರೆ ಕೊಠಡಿಯಲ್ಲಿ ಮಾತ್ರ ನಿಂದನೆ ಮಾಡದೆ ನೇರವಾಗಿ ಆ ಶಾಲೆಯ ಪ್ರಿನ್ಸಿಪಲ್ ಇರ್ಬೋದು, ಜೊತೆಗೆ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಆಕೆಯನ್ನು ಪ್ರಿನ್ಸಿಪಲ್ನ ಕೊಠಡಿಗೆ ಕರೆದುಕೊಂಡೋಗಿ ಅಲ್ಲೂ ಸಹ ಒಂದು ರೀತಿಯಾಗಿ ಆಕೆಯ ಮನಸ್ಸಿನ ಮೇಲೆ
ತೀವ್ರ ಪರಿಣಾಮ ಬೀರುವಂಥ ಒಂದು ನಿಂದನೆಗಳನ್ನು ಸಹ ಮಾಡಿರ್ತಾರೆ. ಅದರಿಂದ ಮಾನಸಿಕವಾಗಿ ನೊಂದಂಥ 17 ವರ್ಷದ ಬಾಲಕಿ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಪೋಷಕರ ಬಳಿ ಸಹ ಈ ವಿಚಾರವನ್ನು ಸಹ ಹೇಳಿರ್ತಾರೆ. ಆದರೆ ಪೋಷಕರು ಏನು ಬಾಕಿ ಇರ್ತಕ್ಕಂಥ 20,000 ಹಣವನ್ನು ಒದಗಿಸೋ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಪಾವತಿ ಮಾಡುವ ಸಂಬಂಧಪಟ್ಟ ಹಾಗೆ ಒಂದು ಧೈರ್ಯವನ್ನು ಸಹ ತುಂಬಿರ್ತಾರೆ. ಆದರೆ ಧೈರ್ಯ ತುಂಬಿ ಅವರು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥ 17 ವರ್ಷದ ವಿದ್ಯಾರ್ಥಿನಿ ಆ ವಿಷವನ್ನು ಕುಡಿದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಆ ಒಂದು ಅಮೃತಸರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಒಂದು ಏನು ಒಂದು ಕಿರುಕುಳ ಕೊಟ್ಟಂಥ ಹಿನ್ನೆಲೆ ಆತ್ಮಹತ್ಯೆಗೆ ಪ್ರಚೋದನೆ ಇರ್ಬೋದು, ಜೊತೆಗೆ ಸಹಪಾಠಿಗಳ ಮುಂದೆ ಸಾಮೂಹಿಕವಾಗಿ ನಿಂದಿಸಿದಂಥ ಆರೋಪ, ಆ ನಿಂದನೆ ಮಾಡಿದಂಥ ಆರೋಪದ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ನೊಂದಿದ್ದಂಥ 17 ವರ್ಷದ ಬಾಲಕಿ ವಿಷ ಸೇವಿಸಿ ಮಂಜುನಾಥ್ ಹಾಗೆ ಹೋಲ್ಡ್ ನಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ಖಾಸಗಿ ಶಾಲೆಗಳ ಸೀಕ್ರೆಟ್ ಫೀಸ್ ದಂಧೆಗೆ ಬ್ರೇಕ್ ಹಾಕಲೇಬೇಕಾಗಿದೆ. ತಮಿಳುನಾಡು ರೀತಿ ಇಡೀ ಶಿಕ್ಷಣ ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಹಾಗಾದ್ರೆ? ಅಕ್ರಮ ಶುಲ್ಕ ವಸೂಲಿ ಪೋಷಕರ ಸುಲಿಗೆ ವಿರುದ್ಧ ವಿಜಯ್ ಸಮರವನ್ನ ಸಾರಿದ್ದಾರೆ. ಶುಲ್ಕ ಕುರಿತು ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕೆಂದಿರುವ ಸರ್ಕಾರ, ಇನ್ನು ಸರ್ಕಾರ ನಿಗದಿಪಡಿಸಿರುವ ಅಧಿಕೃತ ಶುಲ್ಕವನ್ನಷ್ಟೇ ವಸೂಲಿ ಮಾಡಬೇಕು. ಶುಲ್ಕದ ವಿವರವನ್ನ ಕಡ್ಡಾಯವಾಗಿ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕಾಗುತ್ತೆ. ಇನ್ನು ನಿಯಮವನ್ನ ಗಾಳಿಗೆ ತೂರಿದಲ್ಲಿ ಶಾಲೆಗಳಿಗೆ ಕೊಟ್ಟಿರುವ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಅಕ್ರಮ ವಸೂಲಿ ಮಾಡುವ ಶಾಲೆಗಳ ವಿರುದ್ಧ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಇದೇ ಮೇ 31ರಂದು ಕಠಿಣ ಆದೇಶವನ್ನ ಹೊರಡಿಸಿರುವ ತಮಿಳುನಾಡು ಸರ್ಕಾರ. ಈಗ ಸದ್ಯಕ್ಕೀಗ ತಮಿಳುನಾಡಿನಲ್ಲಿ 13,000 ಶಾಲೆಗಳ ಮೇಲೆ ಕಣ್ಗಾವಲನ್ನಿಟ್ಟಿದ್ದಾರೆ ಸರ್ಕಾರ. ಇನ್ನು ಶುಲ್ಕ ವಸೂಲಿ ವಿರುದ್ಧ ದೂರು ಕೊಡೋಕೆ ಪೋಷಕರಿಗೆ ಮುಕ್ತ ಅವಕಾಶವಿದೆ. ಎಸ್ ಮಂಜುನಾಥ್, ಈಗ ಒಂದ್ ಕಡೆ ಖಾಸಗಿ ಶಾಲೆಗಳಿಗೆ ಈ ಫೀಸ್ ಬ್ರೇಕ್ ಹಾಕೋದಕ್ಕೆ ಇನ್ನು ತಮಿಳುನಾಡಿನಲ್ಲಿ ಸರ್ಕಾರ ಈಗ ಮುಂದಾಗಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್, ಇದ್ರ ಬಗ್ಗೆ. ಅಂಕಿತ, ನಾನು ಹೇಳಿದಾಗಲೇ ಈಗ ಅಮೃತಸರದ ಏನು ಖಾಸಗಿ ಶಾಲೆ ವಿದ್ಯಾರ್ಥಿನಿ ಫೀಸ್ ಕಟ್ಟೋದಕ್ಕೆ ಆಗದೆ ಅಲ್ಲಿನ ಪ್ರಿನ್ಸಿಪಾಲು ಮತ್ತು ಆಡಳಿತ ಮಂಡಳಿ ನಿಂದಿಸಿದಂಥ ಆರೋಪದ ಹಿನ್ನೆಲೆಯಲ್ಲಿ ಆಕೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಒಂದು ಕಡೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗೆ ರಚನೆಯಾದಂಥ ತಮಿಳುನಾಡಿನ ಸರ್ಕಾರ, ಅದರಲ್ಲೂ ವಿಜಯ್ ಅವರ ಸರ್ಕಾರ ಈಗ ಖಾಸಗಿ ಶಾಲೆಗಳ ಮೇಲೆ ಒಂದು ನಿಯಂತ್ರಣ ಸಾಧಿಸೋದಕ್ಕೆ ಕೆಲವೊಂದು ರೂಲ್ಸ್ಗಳನ್ನು ಸಹ ಜಾರಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಧ್ಯಮ ವರ್ಗದ ಜನ, ಯಾಕೆಂದರೆ ಖಾಸಗಿ ಶಾಲೆಗಳಿಗೆ ಸೇರಿಸಿ ತಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಎಷ್ಟು ನಿಗದಿ ಮಾಡಿರುತ್ತೆ ಆ ಒಂದು ಶುಲ್ಕವನ್ನು ಮಾತ್ರ ಪೋಷಕರಿಂದ ವಸೂಲಿ ಮಾಡಬೇಕು, ಪಾವತಿ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ರೂಲ್ಸನ್ನು ತಂದಿರ್ತಕ್ಕಂಥದ್ದು. ಹೀಗಾಗಿ ಏನು ಅಲ್ಲಿ ತಲೆ ಎತ್ತಿರ್ತಕ್ಕಂಥ ಸುಮಾರು 13,000 ಖಾಸಗಿ ಶಾಲೆಗಳ ಮೇಲೆ ತಮಿಳುನಾಡಿನ ಸರ್ಕಾರ ಒಂದು ನಿಗಾವನ್ನು ಇಟ್ಟಿದೆ. ಸರ್ಕಾರದ ಆದೇಶ ಮತ್ತು ಏನು ಒಂದು ಶುಲ್ಕದ ಒಂದು ಮಾರ್ಗದರ್ಶನ ಇದೆ, ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಮಾತ್ರ ಅವರು ಶುಲ್ಕವನ್ನು ವಸೂಲಿ ಮಾಡಬೇಕು. ಬೇರೆ ಬೇರೆ ಕಾರಣಗಳಿಗೆ ಆ ಕಾರಣಗಳನ್ನು ನೀಡಿ ಶುಲ್ಕವನ್ನು ವಸೂಲಿ ಮಾಡುವಂತಿಲ್ಲ. ಯಾಕಂತಂದರೆ ಇಲ್ಲಿ ರಾಜ್ಯದಲ್ಲೂ ಅಷ್ಟೇ RTE ಅಡಿಯಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಬಳಿ ಸಹ ಕೆಲವೊಂದು ಖಾಸಗಿ ಶಾಲೆಗಳು ಏನು ಯೂನಿಫಾರ್ಮ್ಗೆ ಒಂದು ದರವನ್ನು ನಿಗದಿಪಡಿಸ್ತಾರೆ, ಪಠ್ಯ ಪುಸ್ತಕಗಳಿಗೆ ಒಂದು ದರವನ್ನು ನಿಗದಿಪಡಿಸ್ತಾರೆ, ಜೊತೆಗೆ ಟ್ರಾನ್ಸ್ಪೋರ್ಟ್ ಫೀಸು, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಂದರೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ರು ಸಹ, RTE ಅಡಿಯಲ್ಲಿ ಕೊಡ್ತಾ ಇದ್ರು ಸಹ ಬೇರೆ ಬೇರೆ ಕಾರಣಗಳನ್ನು ನೀಡಿ ಒಂದು ಸಮವಸ್ತ್ರ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಈ ರೀತಿಯಾದಂಥ ಒಂದು ಒತ್ತಡವನ್ನು ಪೋಷಕರ ಮೇಲೆ ಇರ್ತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡ್ತಾರೆ. ಹೀಗಾಗಿ ತಮಿಳುನಾಡಿನ ಸರ್ಕಾರ ತಮಿಳುನಾಡು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 13,000 ಖಾಸಗಿ ಶಾಲೆಗಳ ಮೇಲೆ ಒಂದು ನಿಗಾವನ್ನು ಇಟ್ಟಿರ್ತಕ್ಕಂಥದ್ದು. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಒಂದು ಶುಲ್ಕ ಅಂದರೆ ಶಾಲಾ ಶುಲ್ಕದ ಒಂದು ಮಾರ್ಗಸೂಚಿ ಏನಿರುತ್ತೆ ಅದನ್ನು ಅಲ್ಲಿನ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು. ಅದರ ಬಗ್ಗೆ ಆಡಳಿತ ಮಂಡಳಿಯವರು ಪೋಷಕರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಳ್ಬೇಕು. ಇಂತಿಂಥ ಕಾಲಕ್ಕೆ ಈ ರೀತಿಯಾದಂಥ ಶುಲ್ಕವನ್ನು ಪಾವತಿ ಮಾಡಬೇಕು ಅಂತಕ್ಕಂಥ ಒಂದು ಮನವರಿಕೆ ಮಾಡ್ಕೊಂತ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಆ ಶುಲ್ಕ ಒಂದು ಮಾರ್ಗಸೂಚಿ ಇರ್ತಕ್ಕಂಥ ಶಾಲಾ ಶುಲ್ಕದ ಮಾರ್ಗಸೂಚಿಗೆ ವಿರುದ್ಧವಾಗಿ ಏನಾದರೂ ನೀವು ಅಕ್ರಮವಾಗಿ ಶುಲ್ಕವನ್ನು ವಸೂಲಿ ಮಾಡಿದ್ದಾಗಿ ಕಿರುಕುಳ ಕೊಟ್ಟಿದೆ ಆದರೆ ಅಂತಹ ಶಾಲೆಗೆ ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನು ರದ್ದು ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಖಡಕ್ ಸೂಚನೆಯನ್ನು ಸಹ ತಮಿಳುನಾಡಿನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದು ಆದೇಶ ಎಲ್ಲ ರಾಜ್ಯಗಳಲ್ಲೂ ಪಾಲನೆ ಆದರೆ, ಅದನ್ನು ಮಾಡಿದ್ದೇ ಆದರೆ, ಆದೇಶ ಹೊರಡಿಸಿದೆ ಆದರೆ ಎಲ್ಲ ರಾಜ್ಯಗಳಲ್ಲೂ ಖಾಸಗಿ ಶಾಲೆಗಳ ಒಂದು ಧನದಾಹಿ ಏನಿರುತ್ತೆ, ಧನದಾಹಕ್ಕೆ ಒಂದು ಬ್ರೇಕ್ ಹಾಕುವಂಥ ಸಾಧ್ಯತೆ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಂಕಿತಾ,
ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.